ಮಾಯಾವನದ ರಹಸ್ಯ. ಒಂದು ಸುಂದರ ಹಳ್ಳಿಯಲ್ಲಿ ರಾಘವ ಎಂಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ ತನ್ನ ಹೆಂಡತಿ ಮಾಲತಿ ಜೊತೆ ನೆಮ್ಮದಿಯಾಗಿ ಬದುಕುತ್ತಿದ್ದ. ಅವರ ಮನೆ ಹಸಿರು ಮರಗಳ ನಡುವೆ ಹೂವಿನ ತೋಟದ ಬಳಿ ಇತ್ತು. ರಾಘವ ತುಂಬ ಧೈರ್ಯವಂತ, ಸಹಾಯ ಮಾಡುವ ಮನಸ್ಸುಳ್ಳವನು. ಮಾಲತಿ ಸೌಮ್ಯ, ಬುದ್ಧಿವಂತಿ ಮತ್ತು ಪ್ರೀತಿಯಿಂದ ತುಂಬಿದಳು. ಒಂದು ದಿನ ಹಳ್ಳಿಯ ಪಕ್ಕದಲ್ಲಿದ್ದ ಕಾಡಿನಿಂದ ವಿಚಿತ್ರ ಶಬ್ದಗಳು ಕೇಳಿಸತೊಡಗಿದವು. ಹಳ್ಳಿಯವರು ಹೇಳಿದರು, ಅದು ಮಾಯಾವನ, ಅಲ್ಲಿ ಒಬ್ಬ ಜಾದೂಗಾರ್ತಿ ಇರುತ್ತಾಳೆ. ಒಂದು ಸಂಜೆ ಮಾಲತಿ ಹೂ ಕಾಯಿ ತರಲು ಕಾಡಿನ ಅಂಚಿಗೆ ಹೋದಾಗ ದಾರಿ ತಪ್ಪಿದಳು. ಅವಳ ಮುಂದೆ ನೀಲಿ ಹೊಳೆಯುವ ಕಣ್ಣುಗಳಿದ್ದ ಜಾದೂಗಾರ್ತಿ ಕಾಣಿಸಿಕೊಂಡಳು. ಆದರೆ ಆಕೆ ದುಷ್ಟಳಲ್ಲ, ಒಂಟಿಯಾಗಿ ಬದುಕುತ್ತಿದ್ದಳು. ರಾಘವ ಧೈರ್ಯದಿಂದ ಕಾಡಿಗೆ ಹೋಗಿ ಜಾದೂಗಾರ್ತಿಯನ್ನು ಎದುರಿಸಿದ. ಅವನು ಕೋಪದಿಂದಲ್ಲ, ಪ್ರೀತಿಯಿಂದ ಮಾತನಾಡಿದ. ಅದರಿಂದ ಜಾದೂಗಾರ್ತಿಯ ಹೃದಯ ಬದಲಾಯಿತು. ಅವಳು ಹೇಳಿದಳು, ನನ್ನನ್ನೆಲ್ಲರೂ ಭಯಪಡುವರು, ಆದರೆ ನನಗೆ ಸ್ನೇಹ ಬೇಕಿತ್ತು. ಮಾಲತಿ ಅವಳ ಕೈ ಹಿಡಿದು, ನೀನು ನಮ್ಮ ಸ್ನೇಹಿತೆ ಎಂದಳು. ಆ ದಿನದಿಂದ ಮಾಯಾವನ ಭಯದ ಸ್ಥಳವಲ್ಲ, ಸ್ನೇಹ, ಸಹಾನುಭೂತಿ ಮತ್ತು ಪ್ರೀತಿಯ ಕಾಡಾಗಿ ಬದಲಾಯಿತು. ಪಾಠ: ದಯೆ ಮತ್ತು ಪ್ರೀತಿ ಯಾವ ಮಾಯೆಗಿಂತ ಶಕ್ತಿಶಾಲಿ. ಮಾಯಾವನ ಈಗ ಭಯದ ಕಾಡಾಗಿರಲಿಲ್ಲ, ಅದು ಸ್ನೇಹದ ಬೆಳಕಿನಿಂದ ಹೊಳೆಯತೊಡಗಿತ್ತು. ಆದರೂ ಒಂದು ದಿನ ಹಳ್ಳಿಯವರು ಆತಂಕದಿಂದ ಓಡಿಬಂದರು. ರಾಘವ, ಕಾಡಿನೊಳಗೆ ಮತ್ತೆ ವಿಚಿತ್ರ ಬೆಳಕು ಕಾಣ್ತಾ ಇದೆ. ರಾಘವ ಮತ್ತು ಮಾಲತಿ ತಕ್ಷಣ ಕಾಡಿನ ಕಡೆಗೆ ಹೋದರು. ಅಲ್ಲಿ ಅವರು ನೋಡಿದ ದೃಶ್ಯ ಅವರಿಗೆ ಅಚ್ಚರಿ ತಂದಿತು. ಒಂದು ಪುಟ್ಟ ಹುಡುಗ ಅಳುತ್ತಾ ನೆಲದ ಮೇಲೆ ಕುಳಿತಿದ್ದ. ಅವನ ಸುತ್ತ ಮಾಯಾ ಬೆಳಕು ತಿರುಗುತ್ತಿತ್ತು. ಅವನು ದಾರಿ ತಪ್ಪಿದ್ದ. ಜಾದೂಗಾರ್ತಿ ಮುಂದೆ ಬಂದು ನಗುತ್ತಾ ಹೇಳಿದಳು, ಭಯಪಡಬೇಡ ಪುಟ್ಟ, ಇದು ನನ್ನ ಮಾಯೆಯಲ್ಲ, ಇದು ನಿನ್ನ ಮನಸ್ಸಿನ ಭಯ. ಅವಳು ತನ್ನ ಕೈಯನ್ನು ಆ ಹುಡುಗನ ತಲೆಯ ಮೇಲೆ ಇಟ್ಟಳು. ಕ್ಷಣದಲ್ಲೇ ಬೆಳಕು ಮೃದುವಾಗಿ ಬದಲಾಯಿತು. ಹುಡುಗ ನಗೆದ. ಅವನ ಕಣ್ಣೀರಿನ ಜಾಗದಲ್ಲಿ ಧೈರ್ಯ ಹೊಮ್ಮಿತು. ರಾಘವ ಅದನ್ನು ನೋಡಿ ಹೇಳಿದರು, ನೀನು ಈಗ ನಿಜವಾದ ರಕ್ಷಕಿ. ಜಾದೂಗಾರ್ತಿ ಕಣ್ಣು ತುಂಬಿ ನಗಿದಳು. ಸ್ನೇಹ ಕಲಿಸಿದ ಪಾಠವೇ ನನ್ನ ಶಕ್ತಿ. ಆ ದಿನದಿಂದ ಮಾಯಾವನ ಒಂದು ಶಾಲೆಯಂತೆ ಆಯಿತು. ಭಯವಲ್ಲ, ಧೈರ್ಯ ಕಲಿಸುವ ಜಾಗವಾಗಿ. ನಿಜವಾದ ಶಕ್ತಿ ಮಾಯೆಯಲ್ಲಿ ಅಲ್ಲ, ಮನುಷ್ಯನ ಮನಸ್ಸಿನ ಒಳ್ಳೆಯತನದಲ್ಲಿ ಇದೆ. ಮಾಯಾವನ ಈಗ ಕೇವಲ ಕಾಡಾಗಿರಲಿಲ್ಲ, ಅದು ಮಕ್ಕಳ ನಗು, ಕಲಿಕೆ ಮತ್ತು ಕನಸುಗಳ ನೆಲವಾಗಿತ್ತು. ಪ್ರತಿದಿನ ಮಕ್ಕಳು ಕಾಡಿಗೆ ಬಂದು ಕಥೆಗಳು ಕೇಳುತ್ತಿದ್ದರು, ಆಟ ಆಡುತ್ತಿದ್ದರು ಮತ್ತು ಧೈರ್ಯ ಕಲಿಯುತ್ತಿದ್ದರು. ಜಾದೂಗಾರ್ತಿ ಈಗ ಭಯದ ಪ್ರತಿರೂಪವಲ್ಲ, ಅವಳು ಅಮ್ಮೋ ಅಕ್ಕ ಎಂದೇ ಎಲ್ಲರಿಗೂ ಪರಿಚಿತಳು. ಆದರೆ ಒಂದು ದಿನ ಆಕಾಶ ಕಪ್ಪಾಗಿ ಮಿಂಚುಗುಡುಗು ಮಾಡಿತು. ದೂರದ ಬೆಟ್ಟಗಳಿಂದ ಒಂದು ಕತ್ತಲೆಯ ನೆರಳು ಹತ್ತಿರ ಬರುತ್ತಿತ್ತು. ಅದು ಭಯರಾಜ, ಭಯದಿಂದ ಬದುಕುವ ಶಕ್ತಿ ಹೊಂದಿದ್ದ ದುಷ್ಟಾತ್ಮ. ಅವನು ಕೂಗಿದನು, ಈ ಕಾಡಿನಲ್ಲಿ ಮತ್ತೆ ಭಯ ಇರಬಾರದೆ, ನಾನದನ್ನು ಒಪ್ಪಲಾರೆ. ಮಕ್ಕಳು ಹೆದರಿದರು. ಮಾಯಾವನ ಮತ್ತೆ ಕತ್ತಲಾಗಿ ಬದಲಾಯಿಸಿತೇನೋ ಎಂಬ ಭಯ ಎಲ್ಲರಲ್ಲೂ ಮೂಡಿತು. ಆದರೆ ಈ ಬಾರಿ ರಾಘವ ಮುಂದೆ ಬಂದ. ನಾವು ಈಗ ಒಂಟಿಯಲ್ಲ ಎಂದು ಹೇಳಿದರು, ನಮ್ಮಲ್ಲಿ ಧೈರ್ಯವಿದೆ. ಮಾಲತಿ ಮಕ್ಕಳ ಕೈ ಹಿಡಿದರು. ಭಯ ಬಂದಾಗ ಓಡಬೇಡಿ, ಒಟ್ಟಿಗೆ ನಿಲ್ಲಿ. ಜಾದೂಗಾರ್ತಿ ಮುಂದೆ ನಿಂತು ಶಾಂತವಾಗಿ ಹೇಳಿದಳು, ಭಯವನ್ನು ಎದುರಿಸೋದು ಮಾಯೆಯಿಂದಲ್ಲ, ಪ್ರೀತಿಯಿಂದ. ಮಕ್ಕಳು ಒಟ್ಟಾಗಿ ಕೈ ಹಿಡಿದು ಹೃದಯದಿಂದ ಧೈರ್ಯವನ್ನು ನೆನಪಿಸಿಕೊಂಡರು. ಅಷ್ಟರಲ್ಲಿ ಕತ್ತಲೆ ನಿಧಾನವಾಗಿ ಕರಗತೊಡಗಿತು. ಭಯರಾಜ ದುರ್ಬಲನಾಗಿ ಬೆಳಕಿನಲ್ಲಿ ಕರಗಿ ಹೋಯಿತು. ಮಾಯಾವನ ಮತ್ತೆ ಪ್ರಕಾಶಮಾನವಾಯಿತು. ಹೂಗಳು ಅರಳಿದವು, ಹಕ್ಕಿಗಳು ಹಾಡಿದವು. ಆ ದಿನದಿಂದ ಆ ಕಾಡು ಒಂದು ಪಾಠ ಕಲಿಸಿತು. ಭಯ ದೊಡ್ಡದಾಗಿರುವುದು ನಮ್ಮ ಮನಸ್ಸಿನಲ್ಲಿ ಮಾತ್ರ. ಒಟ್ಟಿಗೆ ನಿಂತರೆ ಯಾವ ಕತ್ತಲೆಯೂ ಉಳಿಯದು. ಮಾಯಾವನ ಮತ್ತೆ ನಗುತ್ತಿತ್ತು. ಮಕ್ಕಳ ನಗು, ಹಕ್ಕಿಗಳ ಹಾಡು, ಹೂವಿನ ಪರಿಮಳ ಎಲ್ಲವೂ ಶಾಂತವಾಗಿತ್ತು. ಆದರೆ ಈ ಶಾಂತಿ ಹೆಚ್ಚು ದಿನ ಉಳಿಯಲಿಲ್ಲ. ಒಂದು ಬೆಳಗ್ಗೆ ಕಾಡಿನ ಅಂಚಿನಲ್ಲಿ ಮರಗಳು ಒಣಗತೊಡಗಿದವು. ನೀರು ಮಾಯವಾಯಿತು. ಹೂಗಳು ಕುಗ್ಗಿದವು. ಜಾದೂಗಾರ್ತಿ ಆತಂಕದಿಂದ ಹೇಳಿದರು, ಇದು ಸಾಮಾನ್ಯ ಅಲ್ಲ, ಇದು ಅಸೂಯೆಯ ಶಕ್ತಿ. ಅಷ್ಟರಲ್ಲಿ ಗಾಳಿಯಲ್ಲಿ ಗದ್ದಲ ಕೇಳಿಸಿತು. ಎಲ್ಲರೂ ಸಂತೋಷವಾಗಿರಬೇಕುವಂತೆ ನನಗೆ ಅದು ಇಷ್ಟವಿಲ್ಲ. ಅದು ಅಸೂಯ ರಾಜ, ಇತರರ ಸಂತೋಷ ಕಂಡರೆ ಕೋಪಗೊಳ್ಳುವ ದುಷ್ಟಶಕ್ತಿ. ಅವನು ಕೂಗಿದನು, ನಿಮ್ಮ ಸ್ನೇಹ, ನಿಮ್ಮ ನಗು ಎಲ್ಲವನ್ನೂ ಕಿತ್ತುಕೊಳ್ಳುತ್ತೇನೆ. ಮಕ್ಕಳು ಹೆದರಿದನು.
ಒಬ್ಬರನ್ನೊಬ್ಬರು ಅನುಮಾನದಿಂದ ನೋಡಲು ಶುರು ಮಾಡಿದರು. ಅಸೂಯ ರಾಜ ನಗುತ್ತಾನೆ. ನೋಡ್ತೀರಾ, ನಾನು ಏನೂ ಮಾಡಬೇಕಾಗಿಲ್ಲ, ನೀವೇ ನಿಮ್ಮನ್ನು ಒಡೆದುಕೊಳ್ಳುತ್ತೀರಾ. ಆ ಕ್ಷಣ ಮಾಲತಿ ಮುಂದೆ ಬಂದಳು. ಅಸೂಯೆ ಒಳಗೆ ಬಂದಾಗ ಸ್ನೇಹ ಮುರಿಯುತ್ತದೆ, ಆದ್ರೆ ನಾವು ಒಬ್ಬರನ್ನೊಬ್ಬರು ನಂಬುತ್ತೇವೆ. ರಾಘವ ಮಕ್ಕಳಿಗೆ ಹೇಳಿದರು, ನಿಮ್ಮ ಗೆಲುವನ್ನು ಹಂಚಿಕೊಂಡರೆ ಅದು ಇನ್ನಷ್ಟು ದೊಡ್ಡದು. ಜಾದುಗಾರ್ತಿ ತನ್ನ ದಂಡವನ್ನು ನೆಲಕ್ಕೆ ತಟ್ಟಿದಳು. ಬೆಳಕು ಹೊರಬಂತು. ಆದ್ರೆ ಈ ಬಾರಿ ಮಾಯೆಯಿಂದಲ್ಲ, ಸತ್ಯದಿಂದ. ಮಕ್ಕಳು ಒಬ್ಬರ ಕೈ ಹಿಡಿದರು. ಒಬ್ಬರ ಯಶಸ್ಸಿಗೆ ಮತ್ತೊಬ್ಬರು ಚಪ್ಪಾಳೆ ತಟ್ಟಿದರು. ಅಸೂಯ ರಾಜ ಕುಗ್ಗುತ್ತಾ ಹೋದ. ಅವನ ಶಕ್ತಿ ಕರಗಿ ಹೋಯಿತು. ಅವನು ನಿಟ್ಟುಸಿರಿಟ್ಟು ಹೇಳಿದ, ನನಗೆ ಯಾರೂ ಸ್ನೇಹ ನೀಡಲಿಲ್ಲ. ಮಾಲತಿ ಅವನ ಕೈ ಹಿಡಿದು ಹೇಳಿದಳು, ಸ್ನೇಹ ಎಲ್ಲರಿಗೂ ಬೇಕು. ಅಸೂಯ ರಾಜದ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ಕತ್ತಲೆಯಲ್ಲ, ಒಂಟಿತನದಿಂದ ಹುಟ್ಟಿದ ನೋವು ಎಂಬುದು ಗೊತ್ತಾಯಿತು. ಮಾಯಾವನ ಮತ್ತೆ ಪ್ರಕಾಶಮಾನವಾಯಿತು. ಅಸೂಯೆ ನಮ್ಮನ್ನು ಒಡೆಯುತ್ತದೆ, ಸ್ನೇಹ ಮತ್ತು ಹಂಚಿಕೆ ನಮ್ಮನ್ನು ಕಟ್ಟುತ್ತದೆ. ಇನ್ನು ಇಂತಹ ಭಯಾನಕ ಅಥವಾ ಪಾಠದ ಕಥೆಗಳು ಬೇಕಾದರೆ ಹೇಳಿ. ಕಥೆಯ ಶೈಲಿ ಇನ್ನಷ್ಟು ಭಯಾನಕ ಅಥವಾ ಭಾವನಾತ್ಮಕ, ಮಕ್ಕಳಿಗೆ ಸೂಕ್ತ ಹೇಗಿರಬೇಕು ಎಂದರೂ ಕಸ್ಟಮೈಸ್ ಮಾಡ್ತೀನಿ.